ವಿನಯ್ ಅವ್ರದ್ದು ಒಂದು ಹಾಡನ್ನ ಅಪ್ಪು ಸರ್ ಹಾಡಿದ್ದಾರೆ, ಅದು ಯಾವುದು? ಚನಕ್ ಚನಕ್ ಮನ ಡೋಲೆ, ಝನಕ್ ಝನಕ್ ಮನ ಡೋಲೆ. ಅಂದ್ರೆ ರಾಮಾಯಣ ಗೊತ್ತು ಯೂಶಲಿ ನಮಗೆ. ಏನು ಸರ್ ರಾಮಾಯಣ ಇದು? ಗ್ರಾಮದಲ್ಲಿ ನಡೆಯೋ ರಾಮಾಯಣ. ಕುಂತ್ಕೊಂಡು ಸುಮ್ಕಿದ್ರು ಮನ್ಸಲ್ಲೊಳೆ. ಸರ್ ಹಳ್ಳಿಯಲ್ಲಿ ನೀವು ಕಲ್ತಿರೋ ಒಂದು ಬೈಗುಳ ಅಂತಂದ್ರೆ ಯಾವುದು? ಹಳೆಬೇವರ್ಸಿ. ಜೊತೆಯಲ್ಲಿ ಸೀರಿಯಲ್ ಮಾಡಿದ್ರಲ್ಲ, ಅದರಲ್ಲಿ ಅವರ ರೋಲ್ ಹೆಸರೇನು? ಎಲ್ಲ ತಪ್ಪು ಹೇಳ್ತಾರೆ ನೋಡಿ ಅವ್ರು. ಬೇಕಂದ್ರೆ ಇವಾಗ ಕರೆಕ್ಟ್ ಅಮ್ಮು. ಯಾವ ಹುಡುಗಿ ಹೆಸರು ಹೇಳ್ತಿದ್ದೀರಾ ಸರ್ ನೀವು? ನಿಮ್ಮ ಗರ್ಲ್ ಫ್ರೆಂಡ್ ಹೆಸರೆಲ್ಲ ಹೇಳ್ತಾ ಇದ್ದೀರಾ ಅಮ್ಮ ಅಂತ. ನಿಮ್ಗೆ ಯಾವ್ದಾರು ಈ ಸಿನಿಮಾದಲ್ಲಿರೋ ಹಳ್ಳಿ ಡೈಲಾಗು? ಬೈಯೋ ಥರನೇ ಇರುತ್ತೆ. ಬೈಬೋದು. ಹಳ್ಳಿಯಲ್ಲಿ 3 ನೇಮು, ಹುಡುಗನ ನೇಮು ಎಲ್ಲೋದ್ರೂ ಆ ನೇಮ್ಸ್ ಕಾಮನ್ ಅಂತಂದರೆ ಯಾವುದೇ ಸರ್? ಚಂದ್ರಪ್ಪ, ರಾಜಣ್ಣ, ಸಿದ್ಲಿಂಗು, ಶೇಷಪ್ಪ. ಕರೆಕ್ಟು. ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್, ಒಳ್ಳೇದಾಗಿ ಸರ್. ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಗ್ರಾಮಾಯಣ ಸಿನಿಮಾದ ರಾಮನಹಳ್ಳಿ ರಾಕೆಟ್ಟು ಕುಸುಮ ಇದ್ದಾರೆ, ಅದ್ರ ಜೊತೆಗೆ 6 Sense ಸೀನಾ ಇದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ. ಆರಾಮಾಗಿದ್ದೀನಿ ಮೇಡಮ್. ನಾನು ನಿಮ್ದು ಇಂಟರ್ವ್ಯೂ ಮಾಡ್ತೀನಿ ಅಂತ ಬಂದೆ. ಸೊ ಅಲ್ಲೊಬ್ರು ಸಿಕ್ಕು, ನಿಮ್ಮ ಫ್ಯಾನ್ ಅಂತವರು ಒಂದು ಚೀಟಿ ಕೊಡಿ ಅಂತ ಅಂದರು. ನೋಡಿ ಏನಿದೆ ಗೊತ್ತಿಲ್ಲ ನಂಗೆ, ನಾನು ಓಪನ್ ಮಾಡಿಲ್ಲ, ಪರ್ಸ್ನಲಿ ಹಾಕ್ಬೇಕು ನನಗೆ ಅಂತ. ಕುಂತ್ಕೊಂಡು ಸುಮ್ಕಿದ್ರು ಮನ್ಸಲ್ಲೊಳೆ. ಸೀನಾ ಕುಸುಮಂಗ್ ಹೇಳೋದಿದು. ಕಣ್ ಕುಸುಮ. ಕುಂತ್ಕೊಂಡು ಸುಮ್ಕಿದ್ರು ಅದಿದು ಫೋಟೋ ಮೇಲೆ ಬರುತ್ತಲ್ಲ. ಸೊ ಕವಿತೆ ಎಲ್ಲ ಬರ್ದಿದ್ದೀರಾ, ಕವನ ಎಲ್ಲ ಬರ್ದಿದ್ದೀರಾ ಕುಸುಮಂಗೋಸ್ಕರ ಈ ಪಿಕ್ಚರಲ್ಲಿ? ಸೀನಾ ಬರ್ದಿದ್ದಾನೆ, ಆದ್ರೆ ಬರ್ದಿರೋದು ನಮ್ಮ ಚಂದ್ರು ಅವರು. ಸರಿನಾ? ನಮಗೆ ಗ್ರಾಮಾಯಣ ಅಂದರೆ ರಾಮಾಯಣ ಗೊತ್ತು ಯೂಶಲಿ ನಮಗೆ. ಏನು ಸರ್ ಗ್ರಾಮಾಯಣ ಇದು? ಗ್ರಾಮದಲ್ಲಿ ನಡೆಯೋ ರಾಮಾಯಣ. ಅದೇ ಗ್ರಾಮದೊಂದು ಕತೆ, ಒಂದು ದೊಡ್ಡ ಕತೆ, ಒಂದು ಒಳ್ಳೆ ಕತೆ, ಖುಷಿ ಕೊಡೋ ಕತೆ. ಸೊ ಅದೇ ಗ್ರಾಮಾಯಣ. ಮೇಡಮ್, ಈಗ ಈ ಸಿನಿಮಾ ಫುಲ್ ಓವರಾಲ್ ಹಳ್ಳಿಯಲ್ಲೇ ನಡೆಯುತ್ತಲ್ವಾ? ನಿಮಗೆ ಫಸ್ಟ್ ಹಳ್ಳಿ ಅನುಭವ ಅಂತಂದರೆ ಯಾವಾಗ ಹೋಗಿದ್ರಿ? ಏನು ಈ ಶೂಟ್ ಬಿಟ್ಟು ಪರ್ಸ್ನಲ್ ಲೈಫಲ್ಲಿ? ಸುಮಾರು ಸತಿ ಹೋಗಿದ್ದೀನಿ ನಾನು. ಅಂದರೆ ಶೂಟಿಂಗ್ ನಡೀತಾ ಇರುತ್ತಲ್ಲ, ಅದು ಬಿಟ್ಟು ಅವತ್ತಿನ ದಿನ ಬಿಟ್ಟು ಅಲ್ಲೇ ಇರ್ತೀವಲ್ಲ, ನಾವು ಸ್ಟೇ ಆಗಿರ್ತೀವಲ್ಲ, ಅದ್ರ ನೆಕ್ಸ್ಟ್ ಡೇ ಸುತ್ತಮುತ್ತ ನೋಡೋಕೆ ಹೋಗಿರ್ತೀನಿ. ಏನು ನಡೀತಾ ಇದೆ ಅಲ್ಲಿ, ಹೇಗಿದೆ ಜಾಗ, ಅಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಊಟಗಳು ತಿಂತೀನಿ, ಅವ್ರ ಜೊತೆಗೆ ಹೋಗ್ಬಿಟ್ಟು ರೊಟ್ಟಿ ಅದು ಎಲ್ಲ. ಸೊ ಅದೆಲ್ಲ ಮಾಡಿದ್ದೀನಿ. ಸರ್ ನಿಮಗೆ ಫಸ್ಟ್ ಹಳ್ಳಿ ಅನುಭವ ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿ ತನಕ? ಫಸ್ಟ್ ಅಂದರೆ ಒಂದು ಊರುಗಳೇ ಇರುತ್ತೆ, ನಮ್ಮ ಗಾಜನೂರು, ಸಿದ್ದಾಪುರ, ಆ ಊರುಗಳೇ ಫಸ್ಟ್ ಹಳ್ಳಿ ಅನುಭವ. ನನ್ನ ಇಲ್ಲಿ ಸಮ್ಮರ್ ಹಾಲಿಡೇಸ್, ಸ್ಕೂಲ್ ರಜಾ ಇದ್ದಾಗೆಲ್ಲ ಅಲ್ಲೇ ಇರ್ತಾ ಇದ್ದೆ ನಾನು. ಸೊ ಅಲ್ಲಿ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೇನೆ. ಸರ್ ಹಳ್ಳಿಯಲ್ಲಿ ನೀವು ಕಲ್ತಿರೋ ಒಂದು ಬೈಗುಳ ಅಂತಂದ್ರೆ ಯಾವುದು? ಬೈಗುಳ ಅವರು ಜಾಸ್ತಿ ಬೈತಾರೆ. ಹಳೆಬೇವರ್ಸಿ ಹಳೆ ವ್ಯವಸ್ಥೆನ ಬೈತಾರ. ಅದು ಬಿಟ್ರೆ ಇನ್ನೂ ಒಂದು ಸ್ವಲ್ಪ ಬೇರೆ ತರ ಬೈತಾರೆ, ಬಟ್ ಅದೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ನೀವು ನೋಡ್ದಂಗೆ ಹಳ್ಳಿಯಲ್ಲಿ ಜಾಸ್ತಿ ಬೈಯೋದು? ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಬರೀ ಪ್ರೀತಿ ಮಾಡ್ತಾರೆ, ಯಾರು ಬೈಯಲ್ಲ. ಬೈಯೋದು ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಬೈಯೋದು, ಪ್ರೀತಿಯಿಂದನೂ ಹಳ್ಳಿ ಕಡೆ ಎಲ್ಲ ಪ್ರೀತಿಯಿಂದನೂ ಬೈತಾರೆ. ಇಲ್ಲ, ಆಕ್ಚುಲಿ ನಮ್ಮ ಈ ಸಿದ್ದಾಪುರ ಕಡೆ ಎಲ್ಲ ಯಾರು ಈ ತರ ಬೈಗಳು ಯೂಸೇ ಮಾಡಲ್ಲ. ನೀವು ನೋಡಿರಲ್ಲ ಅಷ್ಟೇ, ಡೆಫಿನೆಟ್ಲಿ ಅನ್ಸುತ್ತೆ ಅಷ್ಟೇ. ಇನ್ನು ಹಳ್ಳಿಯಲ್ಲಿ ನಿಮಗೆ ತುಂಬ ಇಷ್ಟ ಆಗೋ ಒಂದು ಫುಡ್ ಅಂತಂದ್ರೆ ಯಾವುದು? ಫುಡ್ ಅಂದರೆ ಸಾವಿರ ಊಟ. ಹಳ್ಳಿಯಲ್ಲಿ ಜಾಸ್ತಿ ಅಂದರೆ ನಾನ್ ವೆಜ್ಗಳು. ನಮ್ಮ ತಾಯಿಯೂರಲ್ಲಿ ಕೋಳಿ ಕಚಾಯಿ ಅಂತ ಮಾಡ್ತಾರೆ, ಕಡುಬು ಜೊತೆಗೆ ಮೀನು ಸಾರು, ಅದು ಸಕ್ಕತ್ ಇಷ್ಟ. ನಮ್ಮ ಗಾಜನೂರು ಕಡೆ ಬಂದರೆ ಈ ಮಟನ್ ಚಾಪ್ಸ್ ಮಾಡ್ತಾರೆ, ಮಟನ್ ಸಾರು, ಆಮೇಲೆ ಉಪ್ಕಾಂಡ ಅಂತ ಒಂದು ಮಾಡ್ತಾರೆ, ಅದು. ಓಕೆ ಮೇಡಮ್, ನಿಮಗೆ ಹಳ್ಳಿ ಫುಡ್ಡಲ್ಲಿ? ನನಗೆ ಫುಲ್ ಇದು ಏನು ರೊಟ್ಟಿ, ಜೋಳದ ರೊಟ್ಟಿ, ಕಾಳು ಪಲ್ಯ, ಎಣ್ಗಾಯಿ, ಚಟ್ನಿ ಪುಡಿ, ಎಣ್ಣೆ ಅಂದರೆ ಚಟ್ನಿ ಪುಡಿ ಜೊತೆಗೆ ಹಾಕೊಂಡು ತಿಂತಾರಲ್ಲ ಆ ಎಣ್ಣೆ, ತುಪ್ಪ, ಈ ಥರ ಊಟ ಸಖತ್ ಇಷ್ಟ. ಓಕೆ ಸರ್, ಈ ಫಿಲಮಲ್ಲಿ ಪಂಚೆ ಕಟ್ಟಿದ್ದೀರಾ, ವಿನಯ್ ಅವ್ರಿಗೆ ಪಂಚೆ ಉಡೋಕೆ ಬರುತ್ತಾ? ಅಂದರೆ ಪಂಚೆ ಕಟ್ಕೊಳಕ್ಕೆ ಬರುತ್ತಾ ಅಂತ ರಿಯಲ್ ಲೈಫಲ್ಲಿ?
ಪಂಚೆ ಉಡಕ್ಕೆ ಉಡಿಸ್ಬೇಕಾ ಬೇರೆಯವರು ಅಥವಾ ಉಡ್ಕೊಳಕ್ ಬರುತ್ತಾ ಪಂಚೆನ? ದಿನ ಎಷ್ಟು ಪಿಕ್ಚರ್ ನೋಡಿದಿರಲ್ಲ, ನಾನೇ ಇಟ್ಕೊಂಡಿರೋದು. ಫಸ್ಟ್ ಪಂಚೆ ಕಟ್ಟಿದ ಅನುಭವ. ಈಗ ಯೂಶಲಿ ನಾವು ಯಾವ್ದಾದ್ರು ಮದುವೆ ಗಿದ್ವೆಗೆ ಹುಡುಕ್ಬೇಕು ಅಂತಂದರೆ ಕರೆಕ್ಟಾಗಿ ಉಡೋಕ್ಕಾಗಲ್ಲ, ಯಾರೋ ಒಬ್ರು ಕಟ್ಬೇಕು ನೀಟಾಗಿ, ಬೀಳ್ಬಾರ್ದಲ್ಲ ಅಂತ. ಅದು ಆಕ್ಚುಲಿ ಗ್ರಾಮಾಯಣದಿಂದಾನೆ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡೋದಿಲ್ಲ. ಗ್ರಾಮಾಯಣ ಅವಾಗ್ಲಿಂದಾನೆ ಕರೆಕ್ಟಾಗಿ, ಅದಕ್ಕಿಂತ ಮುಂಚೆನೇ ಉಡ್ತಾ ಇದ್ದೆ, ಬಟ್ ಯಾವಾಗಲೂ ಅದು ಕಂಫರ್ಟ್ ಇರ್ತಾ ಇರಲಿಲ್ಲ. ಇಲ್ಲ ಅವಾಗ ಲೂಸ್ ಆಗ್ತಾ ಇತ್ತು, ತಿರ್ಗಾ ಟೈಟ್ ಮಾಡ್ಕೊಳ್ಬೇಕಾಯ್ತು. ಬಟ್ ಗ್ರಾಮಾಯಣ ಇವಾಗ ಹೆಂಗ್ ಕಟ್ತೀನಿ ಅಂದ್ರೆ ಒಂದ್ಸರಿ ಕಟ್ಟಿದ್ರೆ ಇಡೀ ಬೆಳಗ್ಗೆಯಿಂದ ಸಾಯಂಕಾಲ ಶೂಟ್ ಮಾಡ್ಬೋದು, ಅದ್ರಲ್ಲಿ ಡ್ಯಾನ್ಸ್ ಮಾಡ್ಬೋದು, ಫೈಟ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಓಕೆ ಮೇಡಮ್, ನೀವು ಲಂಗಾದಾವಣಿ ಎಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೀರಾ ತುಂಬ. ಸೊ ಲಂಗಾದಾವಣಿ ಹಾಕಿದ್ದು ಫಸ್ಟ್ ಟೈಮ್ ಈ ಸಿನಿಮಾದಲ್ಲೇ? ಇಲ್ಲ ನಾನು ಹಿಂದೆ ಸಿನಿಮಾದಲ್ಲೂ ಹಾಕಿದ್ದೀನಿ. ಫಸ್ಟ್ ಟೈಮ್ ಹುಟ್ಟಾಗ ಹಳ್ಳಿ ಹುಡುಗಿಯರು ಉಡುಪದು, ಸೊ ಅದನ್ನು ಫಸ್ಟ್ ಟೈಮ್ ಹುಟ್ಟಾಗೆಲ್ಲ ಹೆಂಗಿತ್ತು ಫೀಲ್ ಎಲ್ಲ? ಅದ್ರ ಫೀಲೇ ಬೇರೆ, ಒಂಥರ ಮಜಾ ಇರುತ್ತೆ, ಸಖತ್ತಾಗಿರುತ್ತೆ ನೋಡೋಕ್ಕೆ. ಸರ್, ಹಳ್ಳಿ ಭಾಷೆ ಈ ಸಿನಿಮಾದಲ್ಲಿ ಪೂರ್ತಿ ಹಳ್ಳಿ ಭಾಷೆನೇ ಇರುತ್ತೆ. ಸೊ ನಿಮ್ಗೆ ಕಷ್ಟ ಆಯ್ತು ಏನಾದರೂ ಡಬ್ಬಿಂಗ್ ಮಾಡುವಾಗ ಅಥವಾ ಆ ಥರದ್ದು? ಗ್ಯಾರಂಟಿ ಸ್ಟಾರ್ಟಿಂಗ್ ಒಂದಷ್ಟು ಕಲಿಯೋಕ್ಕಿಂತ ಸಿಗೋಕ್ಕಿಂತ ಮುಂಚೆ ಅದೊಂದು ಅಷ್ಟೊಂದು ಸರಿ ಟ್ರಯಲ್ ಮಾಡಬೇಕಾಯ್ತು. ಡೈಲಾಗ್ಸ್ ತಿರ್ಗಾ ರಿಪೀಟೆಡ್ ಆಗಿ ಹೇಳಬೇಕಿತ್ತು, ಜಾಸ್ತಿ ಓದಬೇಕಿತ್ತು ಸ್ಕ್ರಿಪ್ಟ್ನ. ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಆಲ್ಮೋಸ್ಟ್ ಆರಾಮಾಯ್ತು. ನಿಮ್ಗೆ ಯಾವ್ದಾದ್ರು ಈ ಸಿನಿಮಾದಲ್ಲಿರೋ ಹಳ್ಳಿ ಡೈಲಾಗು ಹೇಳ್ಬೋದಾ? ಯಾವ್ದಾರು ಒಂದು ಚೆನ್ನಾಗಿರೋದು? ನಂದು ಡೈಲಾಗ್ ಥರ ಯಾವುದೂ ಇಲ್ಲ ಹೇಳಬೇಕು ಅಂದರೆ. ನಂದೆಲ್ಲ ಒಂದು ಸ್ವಲ್ಪ ಬೈಯೋ ಥರನೇ ಇರುತ್ತೆ. ಬೈಬೋದು ಹಳ್ಳಿ ಡೈಲಾಗ್. ಆಮೇಲೆ ಹಳ್ಳಿಯಲ್ಲಿ ನೀವು ತುಂಬ ಈ ಸಾಂಗಲ್ಲೆಲ್ಲ ನೋಡಿದ್ವಿ ನಾವು, ಹಳ್ಳಿ ಹುಡುಗಿನೇ ಅನ್ನೋ ಥರದ್ದು ಕಾಣ್ತಾ ಇದೆ ನಮಗೆ. ಹಸು ಎಲ್ಲ ಸ್ನಾನ ಮಾಡಿಸೋದು, ಆಮೇಲೆ ಪೈಪ್ ಇಟ್ಕೊಂಡೆಲ್ಲ ಹೋಗ್ತೀರಾ, ಅದು ತುಂಬ ಕಷ್ಟ ಆ್ಯಕ್ಚುಲಿ. ನಾವು ಊರಲ್ಲಿದ್ದಾಗ ಹಿಂದ್ಗಡೆ ಒಬ್ಬರು ಕುತ್ಕೊಬೇಕು, ಅವ್ರು ಪೈಪ್ ಇಟ್ಕೊಬೇಕು, ಮುಂದ್ಗಡೆ ಇರೋರು ಗಾಡಿ ಓಡಿಸ್ಬೇಕು, ಬೈಕ್ ಆಗಲಿ ಇನ್ನೊಂದಾಗಲಿ. ಬಟ್ ನೀವೇ ಇಟ್ಕೊಂಡು ನೀವೇ ಓಡಿಸ್ತಾ ಇದ್ದೀರಾ, ಅದೆಲ್ಲ ಹೆಂಗಿತ್ತು ಅಂತ? ಅಂದರೆ ಅದು ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ಹೋಗಿ ಏನೋ ಮಾಡ್ತಿದ್ದಾರೆ ಅಂದ ತಕ್ಷಣ ಮಾಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡಬೇಕು. ನಾನೊಂದು 3 ದಿನ ಪ್ರಾಕ್ಟೀಸ್ ಮಾಡಿದ್ದೆ, ಬೆಳಗ್ಗೆ ಬೇಗ ಬಂದು ಸೆಟ್ಟಿಗೆ. ಸೊ ಅದು ಬ್ಯಾಲೆನ್ಸ್ ಮಾಡೋದನ್ನೇ ಕಲಿಬೇಕು ನೀವು ಮುಖ್ಯವಾಗಿ. ಆ ಬ್ಯಾಲೆನ್ಸ್ ಮಾಡೋದು ಬಂದ್ಬಿಟ್ರೆ ಹಿಡ್ಕೊಂಡು ಓಡಿಸ್ಬೋದು. ಸೊ ಆ ಬ್ಯಾಲೆನ್ಸ್ ಮಾಡೋದು ಕಲಿಯೋಕೆ ನನಗೊಂದು 3-4 ದಿನ ಆಯಿತು. ಸೊ ಕಲ್ತ ಮೇಲೆ ಈಸಿ ಆಯಿತು. ಸರ್, ನೀವು ನಿಮ್ಮ ಅಂಗಡಿಗೆ MBBS ಅಂತ ಹೆಸರಿಟ್ಟಿದ್ದೀರಾ? MBBS ಹೌದು, ಅದು ಮೋಟ್ರ್ ಅಂಗಡಿ, ಮೋಟಾರ್ ಮಾದ. ಅದಾದ್ಮೇಲೆ ನೆಕ್ಸ್ಟ್ 2 ನೀವು ಗ್ರಾಮಾಯಣಲ್ಲಿ ನೋಡಿ. ಅದರಲ್ಲೇ ಇದೆ ಅನಿಸುತ್ತೆ, ಬೋರ್ಡಲ್ಲಿ ಕೆಳಗಡೆ ಬರೆದಿದ್ದಾರೆ, ಸಾಂಗಲ್ಲೇನೋ ಬರುತ್ತೆ. ಸರ್, ಇನ್ನೊಂದು ಸಾಂಗ್ ಹಾಡಿದ್ದೀರಾ ಈ ಸಿನಿಮಾದಲ್ಲಿ ನೀವು? ಇಲ್ಲಪ್ಪ, ಅದೇ ಶತಶತಮಾನ, ಅದು ಇವರು ರಘು ದೀಕ್ಷಿತ್ ಅವ್ರು ಆಡಿರೋದಲ್ಲ. ಅವ್ರು ಆಡಿದ್ದಾರೆ, ಜೊತೆಗೆ ನೀವು ಕೋರಸ್ ಸುಮ್ಮನೆ ತಮಾಷೆಗೆ ವಿಡಿಯೋಗೆ. ಹೌದಾ? ನಾನು ಆಡಿದಾರೇನೋ ಲಾಸ್ಟ್ಗೆ ಅಂತ ಅನ್ಕೊಂಡು. ಎಲ್ಲ ಕಂಪ್ಲೀಟ್ ಸಾಂಗ್ ಅವರೇ ಆಡಿರೋದು, ನಾನೇನು ಆಡಿಲ್ಲ. ಸುಮ್ಮನೆ ವಿಡಿಯೋಗೆ ನಾನು ಆಮೇಲೆ ಪೂರ್ಣ ಅವರು ಅವ್ರ ಜೊತೆ ರಘು ಅವರೇ ಕರೆದು ಈ ವಿಡಿಯೋಗೆ ಲಾಸ್ಟಲ್ಲಿ ಬನ್ನಿ ಅಂತ, ಅದಕ್ಕೆ. ಬಟ್ ಸಾಂಗ್ ತುಂಬ ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಆ್ಯಕ್ಚುಲಿ. ಈ ಸಿನಿಮಾ ಅಂದರೆ ಪೋಸ್ಟ್ರಲ್ಲಿ ಎಲ್ಲ ಕಡೆ ನೋಡಿದ್ರು ಭೂಮಿ ಏನಾದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ, ನಿಮ್ಮ ಮುಖದಲ್ಲೇ ಭೂಮಿ ಕಾಣುತ್ತೆ, ಆ ಥರ ತುಂಬ ಭೂಮಿ ಬಗ್ಗೆನೇ ಇರುತ್ತಾ ಸಿನಿಮಾ? ಭೂಮಿ ಅಂದರೆ ಅದೇ ನೆಲ, ಅದೇ ನಮ್ಮ ನೆಲ, ನಮ್ಮ ನಾಡು, ನಮ್ಮ ಹಳ್ಳಿ, ಅದ್ರ ಮೇಲೆ ಸೊಸೈಟಿ ಮೇಲೆ, ಅದ್ರ ಮೇಲೆ ಒಂದಷ್ಟು ಕಾನ್ಸಂಟ್ರೇಷನ್ ಇದೆ. ಬಟ್ ಅದು ಮೇನ್ ಕಾನ್ಸಂಟ್ರೇಷನ್ ಕೂಡ ಅಲ್ಲ. ಅದ್ರ ಜೊತೆಗೆ ಒಂದು ಪ್ರೀತಿ, ಲವ್ ಸ್ಟೋರಿ ಕೂಡ ತುಂಬ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ. ಫ್ರೆಂಡ್ಶಿಪ್ ಮೇಲೆ ಒಂದಷ್ಟು ಕತೆ ಬರುತ್ತೆ, ತಾಯಿ ಮೇಲೆ ಒಂದಷ್ಟು ಕತೆ ಬರುತ್ತೆ. ಸೊ ಎಲ್ಲ ಒಂದಷ್ಟು ಒಂದು ಹಳ್ಳಿಯಲ್ಲಿರೋ ಒಂದಷ್ಟು ಎಮೋಷನ್ಸ್ನು ಸೇರಿ ಒಂದು ಸಿನಿಮಾ ಮಾಡಿದ್ರು. ಈ ಸಾಂಗಲ್ಲಿ ಬರುತ್ತಲ್ಲ, ಅಂದರೆ ಸಾಂಗಲ್ಲಿ ಲಿರಿಕ್ಸಲ್ಲಿ ಧರ್ಮದ ಬಗ್ಗೆನೂ ಬರುತ್ತೆ, ಸ್ವಲ್ಪ ಜಾತಿ ಬಗ್ಗೆನೂ ಬರುತ್ತೆ. ಇಷ್ಟು ದಿನ ನೀವೆಲ್ಲ ಮೊದಲನೇ ಪಂಕ್ತಿಲಿ ಊಟ ಮಾಡಿದರೆ ಈ ಥರದ್ದು ಬರುತ್ತೆ. ಸೊ ಧರ್ಮ, ಜಾತಿ, ಅದು ಜಾತಿ ಬಗ್ಗೆ ಅಂತ, ಜಾತಿ ಬಗ್ಗೆ ಅಲ್ಲ. ಅದು ಬಂದ್ಬಿಟ್ಟು ಈಗ ಸೂಪರ್ ರಿಚ್ ಇರ್ತಾರಲ್ಲ, ಅದ್ರ ಬಗ್ಗೆ. ಸೊ ಅದು ಜಾತಿ ಬಗ್ಗೆ ಏನು ಹೇಳಕ್ ಹೊರಟಿಲ್ಲ ಈ ಸಿನಿಮಾದಲ್ಲಿ. ಜಾತಿ ಬಗ್ಗೆ ಇರ್ಬೋದು ಅಥವಾ ಧರ್ಮದ ಬಗ್ಗೆ, ಎರಡೂ ಬಗ್ಗೆ ಹೇಳಕ್ ಹೊರಟಿಲ್ಲ. ಬಟ್ ರಿಚ್ ಪೂರ್ ಆ ಥರದ್ದು ಅಂದರೆ ಸೂಪರ್ ಪ್ರಿವಿಲೇಜ್ಡ್ ಅವ್ರ ಮೇಲೆ, ಆಮೇಲೆ ಅಂಡರ್ ಪ್ರಿವಿಲೇಜ್ಡ್. ಮೇಡಮ್, ಈಗ ಇನ್ನೂ ಕೆಲವೊಂದು ಕ್ವಶನ್ಸು. ಹಳ್ಳಿ ಸಿನಿಮಾ ನಿಮ್ಮದು ಗ್ರಾಮಾಯಣ ಅಲ್ವಾ? ಹಳ್ಳಿಯಲ್ಲೇ ಶೂಟ್ ಮಾಡಿರೋ, ಹಳ್ಳಿ ಬೇಸ್ಡ್ ಆಗಿರೋ 3 ಸಿನಿಮಾ ಅಂತಂದರೆ ಯಾವ್ದ್ಯಾವುದು? ಅಂದರೆ ನಾವು ಪಿಕ್ಚರ್ ಹೆಸರು ಹೇಳಬೇಕು. ಜನ್ಮದ ಜೋಡಿ, ಆಮೇಲೆ ನಮ್ಮ ಇದು ಯಾವುದದು ನಮ್ಮ ರವಿಚಂದ್ರನ್ ಸರ್ ಸಿನಿಮಾ ಇದೆಯಲ್ಲ, ಅದು ಯಾವುದು ಬಾಯಿಗೆ ಬರ್ತದೆ, ಪುಟ್ನಂಜ. ಆಮೇಲೆ
ಇನ್ನೊಂದು ಆಕಾಶದಾಗಿ ರಾಮಾಚಾರಿ ಬಾಯಿಗೆ ಹೆಸರು ಬರ್ತಾರೆ. ಸರ್ ನೀವು 3 ಹೆಸರು ರಾಮಾಯಣ, ಅದು ಬಿಟ್ಟು ಹೇಳಿ ಸರ್. ನೀವು ಅವ್ರು ಹೇಳ್ಬೇಕಾದ್ರೆ ತುಂಬಾ ಇದೆ ಎಂದು. ಮೋಡದ ಮರೆ, ಆಮೇಲೆ ಮನ ಮೆಚ್ಚಿದ ಹುಡುಗಿ, ಅದಾದ್ಮೇಲೆ ನಾವಿಬ್ಬರು ನಮಗಿಬ್ಬರು. ಹಳ್ಳಿಯಲ್ಲಿ 3 ನೇಮು, ಹುಡುಗನ ನೇಮು ಕಾಮನ್ ಆಗಿರುತ್ತೆ. ಎಲ್ಲೋದ್ರೂ ಆ ನೇಮ್ಸ್ ಕಾಮನ್ ಅಂತಂದ್ರೆ ಯಾವ್ದು ಸರ್? ಕಾಮನ್ ನೇಮ್ಸ್ ಚಂದ್ರು, ಚಂದ್ರಪ್ಪ. ಕರೆಕ್ಟ್, ಎಲ್ಲ ಊರಲ್ಲೂ ಇದೆ. ಎಲ್ಲ ಚಂದ್ರಪ್ಪ ಇದ್ದೇ ಇರುತ್ತೆ. ಆಮೇಲೆ ಪುಟ್ಟರಾಜು, ಚಂದ್ರಣ್ಣ, ಚಂದ್ರಣ್ಣ, ಚಂದ್ರಪ್ಪ, ಚಂದ್ರಣ್ಣ ಎಲ್ಲ ಒಂದು. ಆಮೇಲೆ ಸಿದ್ಲಿಂಗು, ರಾಜಣ್ಣ ಕರೆಕ್ಟ್. ನಮ್ಮೂರಲ್ಲಿ ಜಾಸ್ತಿ ಹನುಮಂತಪ್ಪ, ಆಮೇಲೆ ಶೇಷಪ್ಪ. ಸರ್ ನಿಮಗೆ ರಿಯಲ್ ಆಗಿ ಏನಾದ್ರು ನಿಕ್ ನೇಮ್ಸ್ ಇದೆಯಾ? ವಿನು. ನೀವು ಅವ್ರಿಗೊಂದು ನಿಕ್ ನೇಮ್ ಕೊಡ್ಬೇಕು ಅಂತ ಅಂದರೆ ಯಾವ್ದು ಕೊಡ್ತೀರಾ? ಇಷ್ಟು ದಿನ ನೋಡಿರ್ತೀರ ಅವರು ಹೆಂಗಿರ್ತಾರೆ, ಏನು ಎತ್ತ ಅಂತ. ಅವ್ರಿಗೊಂದು ನಿಕ್ ನೇಮು ಸೂಟ್ ಆಗುತ್ತಿದ್ದು ಅಂತಂದರೆ ಏನು? ಸ್ವಾಮೀಜಿ ಎಂಥ ನಿಕ್ ನೇಮು? ನಿಮ್ಗೆ ಯಾವುದಿದೆ ನಿಕ್ ನೇಮು? ನನಗೆ ಮೇಘು ಅಂತ ಕರೀತಾರೆ. ಶೆಟ್ಟಿ. ಸರ್ ನೀವೊಂದು ನಾಮಕರಣ ಮಾಡ್ಬೋದು ಇವಾಗ ಅವ್ರಿಗೆ, ನಿಮ್ಗೊಂದು ಚಾನ್ಸ್ ಇದೆ. ಮೇಘಗೆ ವಾಚ್ ಇದೆಯಲ್ಲ, ಒಮೇಗಾ ಅಂತ. ವಿನಯ್ ಅವ್ರ ಬಗ್ಗೆ ನೀವು ಒಂದು ಕಂಪ್ಲೇಂಟ್ ಹೇಳಬೇಕು, ಮತ್ತು ಒಂದು ಕಾಂಪ್ಲಿಮೆಂಟ್ ಕೊಡಬೇಕು. ಏನು ಕಂಪ್ಲೇಂಟ್ ಅಂತ ಅಂದರೆ ಬೇಗ ಮದುವೆ ಮಾಡ್ಕೊಳ್ಳಲ್ಲ ಅಂತಾರೆ ತುಂಬ ಸತಿ. ಸೊ ಬೇಗ ಮದುವೆ ಮಾಡ್ಕೊಳ್ಳಿ ಅನ್ನೋದು ಒಂದು. ಕಾಂಪ್ಲಿಮೆಂಟ್ ಅಂದರೆ ಇಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ವೆರಿ ಡೌನ್ ಟು ಅರ್ತ್. ಸರ್ ಸೇಮ್ ನೀವು ಒಂದು ಕಂಪ್ಲೇಂಟ್ ಹೇಳೋದ್ರೆ ಮೇಘ ಅವ್ರ ಬಗ್ಗೆ. ಕಾಂಪ್ಲಿಮೆಂಟ್, ಆಮೇಲೆ ಕಂಪ್ಲೇಂಟ್ ಬಿಡಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ. ಕಂಪ್ಲೇಂಟ್ ಬಂತ ನನಗೆ ಯಾರ ಮೇಲೆ ಕಂಪ್ಲೇಂಟ್? ಒಂದ್ಸಲಿ ಶೂಟಿಂಗಲ್ಲಿ ಲೇಟ್ ಮಾಡ್ತಾರೆ. ಇದು ಸುಳ್ಳು. ಆಲ್ಮೋಸ್ಟ್ ಕರೆಕ್ಟ್ ಏನಾಗುತ್ತೆ. ಏನು ಕಂಪ್ಲೇಂಟ್ ಇಲ್ಲ ಹಂಗಾದ್ರೆ. ಪರ್ಫೆಕ್ಟ್ ಗರ್ಲ್ ಹಂಗಾರೆ ಅವರು. ಪರ್ಫೆಕ್ಟ್ ಗರ್ಲ್. ಕುಸುಮ. ಇಂಡಸ್ಟ್ರಿಯಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತಂದ್ರೆ ಅದು ಸರಿ? ಇಂಡಸ್ಟ್ರಿಯಲ್ಲಿ ನನ್ನ ಬೆಸ್ಟ್ ಫ್ರೆಂಡ ತುಂಬ ಜನ ಬೆಸ್ಟ್ ಫ್ರೆಂಡ್ಸ್. ನನ್ನ ತಮ್ಮ ರಮ್ಯಾ, ಮೇಘ, ಯೋಗಿ, ಆಮೇಲೆ ತುಂಬ ಜನ ಇದ್ದಾರೆ. ಮೇಡಮ್ ನಿಮಗೆ ಬೆಸ್ಟ್ ಫ್ರೆಂಡ್ ಇಂಡಸ್ಟ್ರಿಯಲ್ಲಿ? ನನಗೂ ತುಂಬ ಜನ ಇದ್ದಾರೆ. ಒಂದು 3 ಹೆಸರು. ಆಲ್ಮೋಸ್ಟ್ ಎಲ್ಲ ನಾನು ಜಾಸ್ತಿ ಜೊತೆ ಇದ್ದಿದ್ದು ಸೋನಲ್ಲು, ವಿನಯ್, ಆಮೇಲೆ ನೆಕ್ಸ್ಟು ಧನ್ವೀರು. ನಿಮ್ಮ ಬಗ್ಗೆ ಒಂದು ವಿಚಿತ್ರ ಅನ್ಸಬೇಕು ಅಂತ ಗಾಸಿಪ್ ನೀವೇ ಕೇಳಿರ್ತೀರಾ? ಏನು ಸರ್ ಅದು? ನಾನು ಗಾಸಿಪ್ ಗಾಸಿಪ್ಪು ನನ್ನ ಬಗ್ಗೆ ಗಾಸಿಪ್ ಅದು ಆ್ಯಕ್ಚುಲಿ ಅದೇ ನಂದು ಏನು ಗಾಸಿಪ್ ಬಂದರೂ ಮದುವೆ ಬಗ್ಗೆ ಗಾಸಿಪ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಗಾಸಿಪ್ ಇಲ್ಲ. ನಿಮ್ಮ ಬಗ್ಗೆ ಏನು ಗಾಸಿಪ್? ಒಂದು ವಿಚಿತ್ರವಾದ ಗಾಸಿಪ್ ಏನು ಹೇಳೋದು? ಕೋಟಿ ಮೇಘ ಅಂತಾರೆ. ಕರೆಕ್ಟು. ಅದೇನಂದ್ರೆ ನಮ್ಮ ಮೈ ಸಿಸ್ಟರ್ ಇಸ್ ಪ್ರೊಡ್ಯೂಸಿಂಗ್ ಸೀರಿಯಲ್ಸ್ ಅಲ್ವಾ. ಅವ್ರು ಹೆಂಗೆ ಅಂದ್ರೆ ಅದು ನಾನು ಪ್ರೊಡ್ಯೂಸ್ ಮಾಡಿ ಅದರಿಂದ ಕೋಟಿ ದುಡ್ಡು ಮಾಡಿಕೊಂಡು ಮನೇಲಿ ಕೋಟಿ ದುಡ್ಡು ಇಟ್ಕೊಂಡ್ಬಿಟ್ಟಿದೀನಿ ಅಂತ. ನನಗೆ ಅದು ನೋಡಿದ್ರೆ ನನಗೆ ವಿಚಿತ್ರ ಅನ್ಸುತ್ತೆ, ನನಗೆ ನಗು ಬರುತ್ತೆ. ಸೂಪರ್. ಅಂದರೆ ಆ ಗಾಸಿಪ್ ನಿಜ ಆಗಲಿ ಮೇಡಮ್. ಆ್ಯಕ್ಚುಲಿ ಕೋಟಿ ಮಾಡಿ. ಥ್ಯಾಂಕ್ ಯು. ನಿಮ್ಮಿಬ್ಬರ ಬಗ್ಗೆ ಇಷ್ಟು ವರ್ಷ ಶೂಟ್ ಎಲ್ಲ ಮಾಡಿದ್ದೀರಾ ಸರ್? ಇಬ್ಬರ ಬಗ್ಗೆ ನಿಮ್ಮಿಬ್ಬರಿಗೂ ಎಷ್ಟು ಗೊತ್ತು ಅಂತ? ಮೇಡಮ್ ವಿನಯ್ ಅವ್ರದ್ದು ಡೇಟ್ ಆಫ್ ಬರ್ತ್ ಏನು? ಈಗ ರೀಸೆಂಟಾಗಾಯಿತು ಬರ್ಡೇ. ಐ ವಿಶ್ಡ್ ಹಿಮ್ ಟು ಮೇ ಅಲ್ಲಿ ಏಪ್ರಿಲ್ 28. ಅಲ್ಲ, ಸುಳ್ಳು. May 7th. ಸೂಪರು, ಕರೆಕ್ಟಾಗಿ ಹೇಳಿದ್ರು. ವಿನಯ್ ಅವರು ಯಾವ ವರ್ಷ ಇಂಡಸ್ಟ್ರಿಗೆ ಲಾಂಚ್ ಆದರು? ಲಾಂಚ್ ಆಗಿದೆ ಆಸ್ ಅ ಹೀರೋ
2015 ಒಂದು ವರ್ಷ ಕಮ್ಮಿ ಹೇಳಿದೆ. 14 ಊಟಿ ವಿನಯ್ ಅವ್ರದ್ದು ಎಜುಕೇಶನ್ ಏನು? ಅದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನನಗೆ ಗೊತ್ತಿಲ್ಲ. He did completed his degree, graduated. ಅವರು ಶಿವಣ್ಣ ಅವ್ರದ್ದು 2 ಸಿನಿಮಾದಲ್ಲಿ ಚೈಲ್ಡ್ಹುಡ್ ಅಂದರೆ ಚಿಕ್ಕ ಹುಡುಗ ಇರುವಾಗ ಆ್ಯಕ್ಟ್ ಮಾಡಿದ್ದಾರೆ. ಆ ಸಿನಿಮಾ ಹೆಸರೇನು? ಓಮು, ಇನ್ನೊಂದು ಓಮು, ಇನ್ನೊಂದು ಜನ್ಮದ ಜೋಡಿ, ಅಲ್ಲ, ಇನ್ನೊಂದು ಹೃದಯ ಹೃದಯ ಹೃದಯ. ಹಾಂ, ಓಂ ಹೃದಯ ಹೃದಯ. ವಿನಯ್ ಅವ್ರದ್ದು ಒಂದು ಹಾಡನ್ನು ಅಪ್ಪು ಸರ್ ಹಾಡಿದ್ದಾರೆ, ಅದು ಯಾವುದು? ಚನಕ್ ಚನಕ್ ಮನ ಡೋಲೆ ನನ 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 ನನ. ಕ್ರೇಜಿ. ಮ್ಯೂಸಿಕ್ ಎಲ್ಲ ಕರೆಕ್ಟಾಗಿ ಹೇಳಿದ್ದೀರಾ ಸರ್. ಮೇಘ ಅವ್ರ ಬಗ್ಗೆ ಒಂದು ಸ್ವಲ್ಪ ಪ್ರಶ್ನೆಗಳು ಅದೇ ಥರದ್ದು. ಎಲ್ಲ ತಪ್ಪು ಹೇಳ್ತಾರೆ ನೋಡಿ ಅವ್ರು, ಬೇಕಂದ್ರೆ ಇವಾಗ ರೆಡಿ ಸರ್ ಅವ್ರದ್ದು ಡೇಟ್ ಆಫ್ ಬರ್ತ್ ಏನು ಸರ್? ಹೇಳಿಲ್ಲ ಅಂದ್ರೆ ಜಗಳ ಮಾಡ್ತೀನಿ. ಇಯರ್ ಬೇಡ, ಡೇಟ್ ಆಫ್ ಬರ್ತ್ ಮಾತ್ರ. ಗೂಗಲಲ್ಲೇ ಇದೆ, ಬಟ್ ಅದು ರೈಟರ್ ಹಂಗ ಗೊತ್ತಿಲ್ಲ. ಏರ್ ಗೊತ್ತು, ಡೇಟ್ ನಿಜ ಗೊತ್ತಿಲ್ಲ. ನಂದೇ ನಡ್ಸಲಿ ಮರ್ತು ಗೊತ್ತಿಲ್ಲ. ಸುಳ್ಳು, ಇದು ಸುಳ್ಳು. ಹೇಳಿ ಮೇಡಮ್, ನೀವು ಹೇಳ್ಕೊಡಿ ಇವಾಗ, ನೆನ್ಪಿಡ್ಲಿ ಇಟ್ಕೊಳ್ಳಿ ಅಂತ. ಆಗಸ್ಟ್ 4th. ಹತ್ತಿರದಲ್ಲೇ ಇದೆ. ಹ್ಞೂ. ಅವರು ಜೊತೆಯಲ್ಲಿ ಸೀರಿಯಲ್ ಮಾಡಿದ್ರಲ್ಲ, ತುಂಬಾ ಫೇಮಸ್ಸು. ಅದರಲ್ಲಿ ಅವರ ರೋಲ್ ಹೆಸರೇನು? ಅದು ನಿಮ್ಗೆ ಚಂದ ಗೊತ್ತು. ತುಂಬಾ ಚೆನ್ನಾಗಿ ಗೊತ್ತು ನನಗೆ, ಬಯಲೇ ಇದೆ. ಯಾರು ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ ಹೇಳಿ? ಅದಾ ಎ ಇಂದ. ಕರೆಕ್ಟ್. ಅಮ್ಮು ಅಲ್ಲ, ಅಮ್ಮು ಅಲ್ಲ. ಯಾವ ಹುಡುಗಿ ಹೆಸರು ಹೇಳ್ತಿದ್ರ ಸರ್ ನೀವು? ನಿಮ್ ಗರ್ಲ್ ಫ್ರೆಂಡ್ ಹೆಸರೆಲ್ಲ ಹೇಳ್ತಾ ಇದೀರಾ ಅಮ್ಮು ಅಂತ? ಅಮ್ಮು ಅಲ್ಲ, ಏನು? ನಿಯರ್ ಬೈ ಇದ್ದೀರಾ? ಅಮೂಲ್ಯ. ನೋ 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 ನೋ. ಅನು. ಅನು 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 ನಾನು ಹೇಳಿಲ್ಲ, ಸ್ಟಾರ್ಟಿಂಗ್ ಹೇಳಿದೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತ. ಅನ್ನು ಸಿರಿಮನೆ ಅಂತ. ಅನು ಸಿರಿಮನೆ. ಅವರು ಫಸ್ಟ್ ಯಾವ ಸಿನಿಮಾ ಮೂಲಕ ಲಾಂಚ್ ಆದ್ರು? ಜೊತೆ ಸೀರಿಯಲ್ ಅಲ್ಲ, ಸೀರಿಯಲ್ ಆಯ್ತು, ಸಿನಿಮಾ. ಟ್ರಿಪಲ್ ರೈಡಿಂಗ್. ಪರವಾಗಿಲ್ಲ ಸರ್. ಅವ್ರದ್ದು ಎಜುಕೇಶನ್ ಏನು ಓದಿದ್ದಾರೆ ಮೇಘ ಅವರು? ಡಿಗ್ರಿ. ಕಮ್ಮಿ ಹೇಳ್ತಾ ಇದ್ದೀರಾ? ಕಮ್ಮಿ ಹೇಳ್ತಿದ್ದೀನಿ, ಎಂಜಾಯ್ ಮಾಡಿದ್ದಾರೆ. ಕರೆಕ್ಟ್. ಹೌದು. ಅವರು ಅದೇ ಈಗ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅಂದರೆ ಅವ್ರ ತಂಗಿ ಅಂತಂದ್ರು. ಅವ್ರ ಅಕ್ಕ. ಅವ್ರ ಅಕ್ಕನಾ? ಸಾರಿ, ಅಕ್ಕ. ಅದು ನೇಮ್ ಏನು ಸರ್? ಸತ್ಯವಾಗ್ಲೂ ಗೊತ್ತಿರಲ್ಲ ಅವ್ರಿಗೆ. ಇದೆಲ್ಲ ಅಷ್ಟೊಂದು ಗೊತ್ತು. ಅವ್ರ ಅಕ್ಕ ಅಂತ ಗೊತ್ತು ನೋಡಿ, ನಿಮ್ಗಿಂತ ಚೆನ್ನಾಗಿ ಅಷ್ಟೇ. ಅಕ್ಕ ಅಂತ ನಾನೇ ಹೇಳಿದ, ಅದಕ್ಕೆ ಗೊತ್ತು ನಿಮಗೆ. ನಾನು ಅವರೇ ಅನ್ಕೊಂಡು ಅವರು ಪ್ರೊಡ್ಯೂಸ್ ಮಾಡಿರೋ ಸೀರಿಯಲ್ ಯಾವುದು ಅಂತ ಅನ್ಕೊಂಡಿದ್ದೆ. ಹೇಳಿ ಮೇಡಮ್, ಯಾವುದು ಅಂತ ರೈಟ್ ಆನ್ಸರ್? ಗೌರಿ ಶಂಕರ. ಗೌರಿ ಶಂಕರ, ಜಿ ಟಿವಿ. ಸ್ಟಾರ್ ಸುವರ್ಣ. ಅಳ್ಳಾಡ್ತಾ ಇದ್ದೆ. ಸ್ಟಾರ್ ಸುವರ್ಣ ಅಳ್ಳಾಡ್ತಾ ಇದೆ. ಆ ಕಡೆ ಅಲ್ಲಿ ಗಾಡಿ ಹೋದ್ರೆ ಇದು ಅಳ್ಳಾಡುದು ಸ್ವಲ್ಪ. ಸ್ಟಾರ್ ಸುವರ್ಣದಲ್ಲಿ ಗೌರಿ ಶಂಕರ, ಇನ್ನೊಂದು ಮುದ್ದು ಸೊಸೆ ಕಲರ್ಸ್. ಮುದ್ದು ಸೊಸೆ ಗೌರಿ ಶಂಕರ. ಸೂಪರ್ ಮೇಡಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಮಾತಾಡಿದ್ದಕ್ಕೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಆಗಸ್ಟ್ 3ನೇ ತಾರೀಕು. ಜುಲೈ 3. ನನ್ನ ಬರ್ಡೇ ಆಗಸ್ಟ್ 4. ಸಾರಿ, 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜುಲೈ 3ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನನಗೆ ಮಂತು ತುಂಬ ಕನ್ಫ್ಯೂಸ್ ಆಗುತ್ತೆ. ಕೆಲವೊಂದ್ಸಲ ವಿಡಿಯೋ ಮಾಡ್ಬೇಕಾದ್ರೂ ಏನೇನೋ ಹೇಳಿರ್ತೀನಿ, ಅದು ಎಡಿಟ್ ಮಾಡೋಕ್ಕಾಗಲ್ಲ, ಏನಾಗಲ್ಲ. ಇನ್ನೊಂದ್ಸಲ ತೊಗೊಂಡ್ಬಿಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಮಾತಾಡಿದ್ದಕ್ಕೆ. ಜುಲೈ 3ನೇ ತಾರೀಕು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಮಾತಾಡಿದ್ದಕ್ಕೆ. ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ತುಂಬ ಪ್ರಾಮಿಸಿಂಗ್ ಆಗಿದೆ ಪ್ರತಿ ಕಂಟೆಂಟು. ಆಮೇಲೆ ಈ ರೀಸೆಂಟ್ ಬಿಟ್ಟಿರೋ ಸಾಂಗ್ನು ತುಂಬ ಇಷ್ಟ ಆಯಿತು. ಒಳ್ಳೇದಾಗಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.